ಅಭಿಮಾನವನ್ನ ನೆನಪಿಸಿಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ನಿಲುವನ್ನು ಬದಲಾಯಿಸಬೇಕು ಅಂತ ಕಾಂಗ್ರೆಸ್ನವರ ಅಭಿಪ್ರಾಯ. ಅಲ್ಲ, ಅವರವರ ಪಕ್ಷದ ಪರವಾಗಿ ಅವರವರು ಹೇಳಿಕೆ ಕೊಡ್ತಾರೆ, ಅದು ಸಹಜ. ನನ್ನ ನಿಲುವು ಏನನ್ನೋದನ್ನ ನಾನು ಹೇಳ್ತಾ ಇದ್ದೀನಲ್ಲ. ಮೊದಲನೇದಾಗಿ ನನ್ನ ಜಿಲ್ಲೆಯ ಜನತೆಗೆ ಯಾವ ರೀತಿಯ ಒಂದು ನಾನು ಹಾಕೋ ಹೆಜ್ಜೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಹಾಗೆ ನನ್ನ ಬೆಂಬಲಿಗರು, ನನ್ನ ಜೊತೆಯಲ್ಲಿ ಇರೋರು, ನನ್ನ ಸಪೋರ್ಟ್ ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಅವರೂ ಜರ್ನಿ ನನ್ನ ಜೊತೆಯಲ್ಲಿ ಇದ್ದು ನನಗೆ ತುಂಬಾ ಬೆನ್ನೆಲುಬಾಗಿ ನಿಂತವ್ರು, ಅವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ. ಇವೆಲ್ಲವನ್ನೂ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ. ಬಿಜೆಪಿ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ರು, ಆದ್ರೆ ಈಗ ನಿಮ್ ಕೈ ಹಿಡಿತಾ ಇಲ್ಲ, ಯಾಕೆ ಮೇಡಮ್? ಅಲ್ಲ, ಒಂದು ಚುನಾವಣೆ, ಈಗ ರಾಜಕಾರಣದಲ್ಲಿ ಸೋಲು ಗೆಲುವು ಅನ್ನೋದು ಬೇರೆ. ಈಗ ಚುನಾವಣೆಯಲ್ಲಿ ನಾನು ನಿಂತು ಸೋತ್ರೆ ಅದು ಇನ್ ಬೇರೆ ತರ ಇರೋದು. ಈಗ ನಾನು ಚುನಾವಣೆಗೆ ಅವರು ಆ ಸೀಟನ್ನ ಬಿಜೆಪಿನೇ ಉಳಿಸ್ಕೊಂಡು ನನಗೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ಅದು ಬೇರೆ ತರ ಆಗ್ತಿತ್ತು. ಈಗ ಬಿಜೆಪಿನೇ ಆ ಸೀಟನ್ನ JDSಗೆ ಮೈತ್ರಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದು ಟೈಮಲ್ಲಿ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ. ಒಂದು ಹಿನ್ನಡೆ ಅಂದ್ರೆ ಒಂದು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ. ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ, ಮೆತ್ತಗೆ ಹಂಪನ್ನ ನಾವು ದಾಟಬೇಕು, ಆಮೇಲೆ ಮತ್ತೆ ಸ್ಪೀಡಾಗಿ ಹೋಗ್ಬೇಕು. ನಾನು ಇದನ್ನ ಅದೇ ತರ ನೋಡ್ತಾ ಇದ್ದೀನಿ.